ಹಾಸನಾಂಬೆಯ ದರ್ಶನಕ್ಕೆ ಇವತ್ತಿನಿಂದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಈ ಕುರಿತಂತೆ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 22ರ ಬೆಳಗ್ಗೆ 7 ಗಂಟೆವರೆಗೂ ದರ್ಶನ ಸಿಗುತ್ತೆ. ಸಾರ್ವಜನಿಕರಿಗೆ 24 ಗಂಟೆಗಳ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಚಿವರು, ಶಾಸಕರು, ಅಧಿಕಾರಿಗಳಿಗೆ ದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಹಾಸನದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದಾನೇ ಎಲ್ಲ ಕ್ಯೂಗಳು ಕೂಡ ವಿಸಿಟ್ ಮಾಡಿದ್ದೇನೆ. ದೇವಾಲಯದ ಒಳಗಡೆ ಮೂವ್ಮೆಂಟು, ಪ್ರಸಾದ ಕೌಂಟರು, ಹಾಗೆ ದೊನ್ನೆ ಪ್ರಸಾದ ಮತ್ತು ಲಾಡು ಪ್ರಸಾದ ಎಲ್ಲ ಕಡೆನೂ ಕೂಡ ವಿಸಿಟ್ ಮಾಡಿ ಸಾರ್ವಜನಿಕರ ಜೊತೆಗೂ ಕೂಡ ಮಾತಾಡಿ ಇನ್ನು ಇಲ್ಲೇ ಇದ್ದೇನೆ. ಇಲ್ಲಿವರೆಗೂ ಮೂವ್ಮೆಂಟು ಬಹಳ ಸ್ಮೂತ್ ಆಗಿ ನಡೀತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಬಹಳ ಫಾಸ್ಟ್ ಆಗಿ, ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಆದ್ರೂ ಕೆಲವರು 2 ಗಂಟೆ ಆಯ್ತು, 3 ಗಂಟೆ ಆಯ್ತು ಅಂತ ಕೆಲವರು ಮಾತಾಡ್ತಾರೆ. ಆದ್ರೆ ನಾನು ಹೋದ ವರ್ಷಕ್ಕಿಂತ ಈ ಗೇಟ್ ಓಪನ್ ಆದಾಗ ಈಗ ಹೆಚ್ಚಿನ ಜನ ಬಂದಿದ್ದಾರೆ. ಈ ವರ್ಷ ಎಲ್ಲ ಅಂದಾಜುಗಳ ಪ್ರಕಾರವಾಗಿ ಆರಂಭದ ಗಳಿಗೆಯಲ್ಲೇ ಹೆಚ್ಚು ಜನ ಬರುವಂತಹದ್ದು ನಾನು ಹಿಂದೆ ಎಲ್ಲ ಹೋಗಿ ನೋಡಿದೆ. ನಾವೇನು ಧರ್ಮ ದರ್ಶನ ಇದೆ, ಆ ಧರ್ಮ ದರ್ಶನದಲ್ಲಿ